ಹಲೋ ಗೆಳೆಯರೇ, ನಮಸ್ಕಾರ. ಇವತ್ತು ನಮಗೆ ಸುಮಿತ್ರ ಎನ್ನುವರು ನಮಗೆ ಮಾಹಿತಿಯನ್ನು ಕಳಿಸ್ಕೊಟ್ಟಿದ್ದಾರೆ. ನೋಡಿ, ತಂದೆ ತಾಯಿ ಇದ್ದಾರೆ, ಬಟ್ ಅವರ ಒಂದು ಜೊತೆಗೆ ಇಲ್ಲ ಅಂತ ಮಾಹಿತಿಯಲ್ಲಿ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದಾರೆ. ನೋಡಿ, ತಮ್ಮ ಮಾತ್ರ ಇರೋದಂತೆ, ಅವನಿಗೆ ಕೂಡ ಮದುವೆ ಆಗಿರೋದ್ರ ಬಗ್ಗೆ ಹೇಳ್ಕೊಂಡಿದ್ದಾರೆ ಇವರು. ನೋಡಿ, ತಂದೆ ಒಂದು ಮನೆ ಪ್ಲಸ್ 3 ಎಕರೆ ಜಮೀನನ್ನು ಕೊಟ್ಟಿರುವುದಾಗಿ ಮಾಹಿತಿಯಲ್ಲಿ ಹೇಳ್ಕೊಂಡಿದ್ದಾರೆ. ಇವರ ಹೆಸರಿಗೆ ಒಂದು 3 ಎಕರೆ ಜಮೀನು, ಒಂದು ಮನೆಯನ್ನು ಮಾಡಿಕೊಟ್ಟಿರುವುದಾಗಿ ತಿಳಿಸಿದ್ದಾರೆ. ನೋಡಿ, ಈಗ ಇವರು ಕಂಪನಿಯಲ್ಲಿ ಕೆಲಸ ಮಾಡುವುದಾಗಿ ಮಾಹಿತಿಯಲ್ಲಿ ತಿಳಿಸಿದ್ದಾರೆ. ಬನ್ನಿ, ಇವರು ಕೊಟ್ಟಂತ ಮಾಹಿತಿ ನಿಮಗೆ ಓಕೆ ಅನ್ಸಿದ್ರೆ ಲೈಕ್ ಅನ್ನ ಮಾಡಿ. ಸುಮಿತ್ರ ಅವರ ಸಂಪೂರ್ಣವಾದಂತಹ ಮಾಹಿತಿಯನ್ನ ಪಡೆಯೋಣ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನಂಬರ್ 1 ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ಇವರು ನಿಮ್ಮ ಯಾವುದೇ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಪರಿಹಾರವನ್ನ ಮಾಡಿಕೊಡುತ್ತಾರೆ. ನೀವು ಎಷ್ಟೋ ಜ್ಯೋತಿಷ್ಯಗಳಲ್ಲಿ ಕೇಳಿ ಮನನೊಂದಿದ್ದರೆ ಇವರನ್ನೊಮ್ಮೆ ಫೋನಿನ ಮೂಲಕ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಿ. ಗೆಳೆಯರೇ, ನೋಡಿ, ಇವರು ಜೀವನದ ಒಂದು ಸತ್ಯವನ್ನ ಹೇಳಿದ್ದಾರೆ. ಏನಪ್ಪಾ ಅಂದ್ರೆ, ಈ ಹಿಂದೆ ಮದುವೆ ಆಗಿದ್ದೆ ಅಂತ ನಮಗೆ ನಿಜವನ್ನ ಹೇಳ್ಕೊಂಡಿದ್ದಾರೆ. ಮದುವೆ ಆಗಿತ್ತು, ಆದ್ರೆ ಈಗ ಡೈವರ್ಸ್ ಆಗಿದೆ ಅಂತ ಮಾಹಿತಿಯಲ್ಲಿ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದಾರೆ. ಡೈವರ್ಸ್ ಯಾವುದಕ್ಕಾಗಿ ಆಗಿದೆ ಅಂತ ನಮಗೆ ಮಾಹಿತಿಯಲ್ಲಿ ಹೇಳ್ಕೊಂಡಿಲ್ಲ ಇವರು. ಇನ್ನು ಕೂಡ ಹುಡುಗರು ಕೂಡ ಆಗಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಜಮೀನು ಮನೆ ಬೇರೆಯವರಿಗೆ ಕೊಟ್ಟು ಈಗ ಕಂಪ್ನಿಯಲ್ಲಿ ಕೆಲಸಕ್ಕೆ ಒಂದು ಬೇರೆ ಕಡೆ ಇರುವುದಾಗಿ ಮಾಹಿತಿಯಲ್ಲಿ ಜೀವನದ ಒಂದು ಸತ್ಯವನ್ನ ಹೇಳ್ಕೊಂಡಿದ್ದಾರೆ ಗೆಳೆಯರು ಇವರು. ಗೆಳೆಯರೇ, ನೋಡಿ, ಗೆಳೆಯ ಬೇಕು. ಗೆಳೆಯ ಯಾವ ರೀತಿ ಇರ್ಬೇಕಂದ್ರೆ ಇವರಿಗೆ ನೋಡಿ, ಯಾವುದೇ ವರ್ಗದವರಾದ್ರೂ ಓಕೆ, ಕುಡಿತಾ ಇದ್ರೆ ಕಮ್ಮಿ ಇರಬೇಕು ಅಂತ ಹೇಳಿದ್ದಾರೆ. ಯಾವುದೇ ಒಂದು ವರ್ಗದವರಾದ್ರೂ ಓಕೆ, ನಾನು ಮಾಡ್ಕೊಳ್ತೀನಿ, ಆದ್ರೆ ಕುಡಿತಾ ಏನಾದ್ರೂ ಇದ್ರೆ ಕಮ್ಮಿ ಇರಬೇಕು ಅಂತ ಹೇಳ್ಕೊಂಡಿದ್ದಾರೆ. ನಿಮ್ಗೆ ಇಷ್ಟ ಆಗುವ ರೀತಿಯಲ್ಲಿ ಇವರು ಇರ್ತಾರಂತೆ ಗೆಳೆಯರೇ. ಇಷ್ಟ ಆಗುವ ರೀತಿಯಲ್ಲಿ ಇರ್ತೀನಿ, ಸುಖಕ್ಕಾಗಿ ಪೀಡಿಸಬಾರ್ದು ಅಂತ ಮಾಹಿತಿಯಲ್ಲಿ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದಾರೆ. ಮೂರನೇದಾಗಿ, ಬೇಜವಾಬ್ದಾರಿ ಇರುವ ವ್ಯಕ್ತಿ ಆಗಿರಬಾರ್ದು ಅಂತ ಹೇಳ್ಕೊಂಡಿದ್ದಾರೆ ಗೆಳೆಯರು ಇವರು. ಬೇಜವಾಬ್ದಾರಿ ಅನ್ನೋಂತ ಒಂದು ಅವರಲ್ಲಿ ಬೇಜವಾಬ್ದಾರಿ ಅನ್ನೋದು ಇರಬಾರ್ದು ಅಂತ ಮಾಹಿತಿಯಲ್ಲಿ ಸ್ಪಷ್ಟವಾಗಿ ಆ ಗೆಳೆಯನ ಬಗ್ಗೆ ಹೇಳ್ಕೊಂಡಿದ್ದಾರೆ. ಇವೆಲ್ಲ ಕ್ವಾಲಿಟೀಸ್ ಮಾತ್ರ ಇದ್ರೆ ನಿಮ್ಮ ಅಭಿಪ್ರಾಯವನ್ನು ನೀವು ಶೇರ್ ಮಾಡಬಹುದು ಗೆಳೆಯರೇ. ಗೆಳೆಯನ್ ನೋಡಿ, ಕೆಲಸದ ಒಂದು ಮಾಹಿತಿಯನ್ನ ಹೇಳಿದ್ದಾರೆ. ಏನಪ್ಪಾ ಅಂದ್ರೆ, ಇವರು ಬಂದು ಪ್ರೈವೇಟ್ ಕಂಪನಿಯಲ್ಲಿ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. 7 ವರ್ಷಗಳಿಂದ ಒಂದು ಕೆಲಸವನ್ನು ಮಾಡ್ತಾ ಇರುವುದಾಗಿ ಹೇಳಿದ್ದಾರೆ. 26,000 ರೂಪಾಯಿ ಸಂಬಳ ಇರುವಂತ ಒಂದು ಕೆಲಸವನ್ನು ಮಾಡುವುದಾಗಿ ಹೇಳಿದ್ದಾರೆ. ಇವರ ಆಸ್ತಿ ಬಂದು ಒಂದು ಮನೆ ಇದೆ, 3 ಎಕರೆ ಜಮೀನು ಕೂಡ ಇದೆ, ಒಂದು ಸ್ಕೂಟಿ ಕೂಡ ಇದೆ, 70 ಗ್ರಾಮ್ ಚಿನ್ನದ ಒಡವೆಗಳು ಕೂಡ ಇದಾವೆ ಅಂತ ಒಡವೆಗಳನ್ನು ಮಾಡಿಸ್ಕೊಂಡಿರುವುದಾಗಿ ಮಾಹಿತಿಯಲ್ಲಿ ಹೇಳ್ಕೊಂಡಿದ್ದಾರೆ ಗೆಳೆಯರು ಇವರು. ಗೆಳೆಯರು ನೋಡಿ, ಇದು ಬಂದು ಇವರ ಒಂದು ಸ್ಕೂಟಿ, ಇದು ಬಂದು ಎಲೆಕ್ಟ್ರಿಕಲ್ ಸ್ಕೂಟಿ. ಇದಕ್ಕಿಂತ ಮುಂಚೆ ಬೇರೆ ಸ್ಕೂಟಿ ಇತ್ತಂದ್ರೆ ಅದನ್ನು ಕೊಟ್ಟು ಎಲೆಕ್ಟ್ರಿಕಲ್ ಒಂದು ಸ್ಕೂಟಿಯನ್ನ ತೆಗೆದುಕೊಂಡಿರುವುದಾಗಿ ಮಾಹಿತಿಯಲ್ಲಿ ಹೇಳ್ಕೊಂಡಿದ್ದಾರೆ ಇವರು. ಗೆಳೆಯರು ನೋಡಿ, ಇವರ ಒಂದು ಮಾಹಿತಿಗೆ ಬರುವುದಾದ್ರೆ, ಹೆಸರು ಬಂದು ಸುಮಿತ್ರ ಗಾಣಿಗೇರ್ ಅಂತ, ತಂದೆ ಹೆಸರು ಶಿವಪ್ಪ, ತಾಯಿ ಲಕ್ಷ್ಮಮ್ಮ ಅಂತ ಹೇಳ್ಕೊಂಡಿದ್ದಾರೆ. ಇವ್ರದ್ದು ಎಜುಕೇಶನ್ BBM ಆಗಿರೋದ್ರ ಬಗ್ಗೆ ತಿಳಿಸಿದ್ದಾರೆ. ಇವರ ಹವ್ಯಾಸ ಬಂದು ವಾಚಿಂಗ್ TV ಸೀರಿಯಲ್ಗಳನ್ನು ನೋಡುವುದು ತುಂಬಾ ಇಷ್ಟ ಅಂತ ಇವರಿಗೆ. ಊರು ಬಂದು ಕೊಪ್ಪಳ ಜಿಲ್ಲೆ ಗಂಗಾವತಿ, ಮನೆ ಪ್ಲಸ್ ಜಮೀನು ಬಂದು ಕೊಪ್ಪಳದಲ್ಲಿ ಗಂಗಾವತಿಯಲ್ಲಿ ಇರುವುದಾಗಿ ಹೇಳಿದ್ದಾರೆ. ಇವರು ಬಂದು ಈಗ ಒಂದು ಬೆಂಗಳೂರಿನಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ ಗೆಳೆಯರು ನೋಡಿ, ಎತ್ತರ ಬಂದು 155 ಸೆಂಟಿಮೀಟರ್, ತೂಕ ಬಂದು 68, ಈಗ 36ರ ಒಂದು ವಯದಲ್ಲಿ ಇವರಿಗೆ ಪ್ರೆಸೆಂಟ್ ನಡೀತಾ ಇರುವುದಾಗಿ ಮಾಹಿತಿಯಲ್ಲಿ ತಿಳಿಸಿದ್ದಾರೆ. ನೋಡಿ ಗೆಳೆಯರೇ, ಇವರು ಏನಾದರೂ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಅನ್ನು ಕೊಟ್ಟು ನಿಮ್ಮ ಅಭಿಪ್ರಾಯವನ್ನ ನೀವು ಕಮೆಂಟ್ ಮೂಲಕ ತಿಳಿಸಿ. ಒಂದು ವೇಳೆ ನಿಮ್ಗೆ ಇಷ್ಟ ಆದ್ರೆ ಮಾತ್ರ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಎಲ್ಲಾ ಕಮೆಂಟ್ಗಳನ್ನು ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಇಷ್ಟ ಆದವರಿಗೆ ರಿಪ್ಲೈನ ಕೊಟ್ಟು ಸಂಪರ್ಕಿಸ್ತಾರೆ. ಹಾಗಾಗಿ ನಿಮ್ಗೆ ಇಷ್ಟ ಇದ್ರೆ ಕಮೆಂಟ್ ಮಾಡಿ, ಇಲ್ಲಾಂದ್ರೆ ಬೇಡ. ಮುಂದಿನ ಒಂದು ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.